ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಫಿಶ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಫಿಶ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಎಷ್ಟು ಮೀನು ತೊಗೊಂಡಿರ್ತೀರ ಅಷ್ಟು ಮೀನಿಗೆ ಸ್ವಲ್ಪ ಅರಿಶಿನ, ಆಮೇಲೆ 1 ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿಬಿಟ್ಟು ಫಿಶ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಫಿಶ್ಶು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂದರೆ ಎಷ್ಟೊತ್ತು ಮ್ಯಾರಿನೇಟ್ ಆಗುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಉಪ್ಪು ಖಾರ ಎಲ್ಲದೂ ಕೂಡ ಹಿಡ್ದಿರುತ್ತೆ ಮೀನಿಗೆ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆಗಬೇಕು. ಇಲ್ಲ ನೀವು ಇನ್ನೂ 1 ಅವರ್ 2 ಅವರ್ ಬಿಡ್ತೀರಾ ಅಂತ ಅಂದರೆ ಇನ್ನೂ ಒಳ್ಳೆಯದೇ. ಸೊ ಇದು ಮ್ಯಾರಿನೇಟ್ ಆಗೋದ್ರೊಳಗೆ ನಾವು ಮಸಾಲೆಗೆ ಏನೇನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಟೊಮ್ಯಾಟೊ ಹಾಕ್ಕೊಳ್ಳೋಣ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಖಾರದ ಪುಡಿ ನಾವು ಆಲ್ರೆಡಿ ಮೀನಿಗೆ ಹಾಕಿರೋದ್ರಿಂದ ಇಲ್ಲಿ ಧನಿಯಾ ಪುಡಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟನ್ನು ಹಾಕ್ಕೊಂಬಿಟ್ಟು ಆಮೇಲೆ ಹುಣಸೆ ಹಣ್ಣು ಮೇಯ್ನು ಬೇಕಿರೋದು ಮೀನು ಸಾಂಬಾರಿಗೆ ಮೇಯ್ನ್ ಹುಣಸೆ ಹಣ್ಣೇ. ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಮೀನು ಸಾರು ಚೆನ್ನಾಗಿರುತ್ತೆ. ಒಂದು ನಿಂಬೆ ಹಣ್ಣು ಸೈಜಿಂದು ಏನು ಹುಣಸೆ ಹಣ್ಣನ್ನ ಹಾಕ್ಕೊಳ್ಳೋಣ ಇಲ್ಲಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊತಾ ಇಲ್ಲ, ಒಂದು ಅರ್ಧ ಕಪ್ ಹಾಕ್ಕೊತಾ ಇದ್ದೀವಿ ಅಷ್ಟೇ. ಇದು ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಗ್ರೇವಿಗಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫಿಶ್ ಕರಿ ಬೇಕು ಅಂದರೆ ಫಿಶ್ ಕರಿ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಧನಿಯಾ ಪುಡಿ ಮತ್ತು ನಾನು ಹೇಳಿದ್ನಲ್ಲ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ಇಷ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು. ಚಿಕನ್ ಆದರೆ ಬೇರೆ ಬೇರೆ ರೀತಿ ಎಲ್ಲ ಟ್ರೈ ಮಾಡಿದರೂ ಚೆನ್ನಾಗಿ ಬಂದುಬಿಡುತ್ತೆ. ಬಟ್ ಫಿಶ್ಶು ತುಂಬ ಹುಷಾರಾಗಿ ಮಾಡಬೇಕು. ನಾವೇನಾದರೂ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದ್ವಿ ಅಂತ ಅಂದರೆ ಅದು ಕೈ ಕೊಟ್ಬಿಡುತ್ತೆ ಫಿಶ್ಶು. ಹಾಗಾಗಿ ಯಾವ್ದು ಮಾಡಿ ಹೇಳಿರ್ತಾರೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿರ್ತಾರೆ ಅದನ್ನು ಟ್ರೈ ಮಾಡಿ ನೋಡಿ. ನನಗಿದು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಯಾವುದೇ ಅಡುಗೆ ಹಾಕಿದ್ರೂ ನಮಗೆ ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸಿದರೆ ಮಾತ್ರ ನಾನು ಅದನ್ನು ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕೋದು. ಸೊ ಹಾಗಾಗಿ ನಾನು ಟ್ರೈ ಮಾಡಿ ಟೆಸ್ಟ್ ಮಾಡಿದ ಮೇಲೇ ಹಾಕೋದು. ಚೆನ್ನಾಗಿ ಬಂದಿದೆ ಇದು, ಅದಕ್ಕೋಸ್ಕರ ಇದ್ರ ವೀಡಿಯೋನ ಮಾಡಿ ಹಾಕ್ತಿದ್ದೀನಿ. ಆಮೇಲೆ ಇದು ನೆಕ್ಸ್ಟು ರೆಡಿ ಸಾಂಬಾರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕರಿಬೇವು ಮತ್ತು ಚಿಲ್ಲಿ, 1 ಈರುಳ್ಳಿ ಮತ್ತು ಟೊಮ್ಯಾಟೊ ಇಷ್ಟನ್ನು ಯಾವುದೇ ನಾನ್ ವೆಜ್ಗಾದರೂ ಆಗಲಿ ಯಾವುದಕ್ಕಾದರೂ ಆಗಲಿ ಈ ಒಗ್ಗರಣೆಲಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಇತ್ತು ಅಂತ ಅಂದರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಗಾಗೋವರೆಗೂ. ಇದು ಫ್ರೈ ಆಗ್ತಿರೋವಂಥ ಟೈಮಲ್ಲಿ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥ ಮೀನು ಇದೆಯಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಒಂದು 75% ನಮಗೆ ಅದು ಫ್ರೈ ಆಗಬೇಕು. ಸೊ ಹಾಗಾಗಿ ಒಂದು ತವ ಅಂದರೆ ಇದು ದೋಸೆ ಕಲ್ಲು, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ನಾವು ಎಲ್ಲ ಮೀನಿಗೂ ಏನು ಕಲಸಿಟ್ಟಿದ್ದೀವಿ ಎಲ್ಲದನ್ನೂ ಅಷ್ಟೇ ಎರಡೂ ಕಡೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ತೆಗೆದಿಟ್ಕೊಳ್ಳೋಣ. ಇದನ್ನು ಈ ಕಡೆ ಒಂದು ಸ್ವಲ್ಪ ಆ ಟೊಮ್ಯಾಟೊ ಎಲ್ಲ ಮೆತ್ತಗಾದ ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಆ ಮಸಾಲೆನ ಹಾಕ್ಕೊಂಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಬೇಕು ಅಂದರೆ ನಮಗೆ ಈ ಥರ ಗ್ರೇವಿ ಥರ ಬೇಕು ಅಂದರೆ ಇದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಇಲ್ಲ ನಮಗೆ ಸಾಂಬಾರು ಥರ ಬೇಕು ಅಂದರೆ ಅದಕ್ಕೆ ಆ ಮಸಾಲೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕರಿ ಥರ ಮಾಡ್ಕೋಬೋದು. ನಾನು ಇಲ್ಲಿ ಟೊಮ್ಯಾಟೊ ಖಾರದ ಪುಡಿ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ನಾವು ಮ್ಯಾರಿನೇಷನಲ್ಲಿ ಇದ್ದಿದ್ದರಿಂದ ನೋಡಿ ಇನ್ನೂ ಸಾಂಬಾರು ಕಲರು ಚೇಂಜ್ ಆಗಿಲ್ಲ. ಈಗ ನಾವು ಫಿಶ್ನ ಅದಕ್ಕೆ ಹಾಕಿದ ತಕ್ಷಣ ಅದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ. ನಾವೀಗ ಫ್ರೈ ಮಾಡ್ಕೊಂಡಿರೋವಂಥ ಫಿಶ್ ಏನಿದೆ ಅದನ್ನು ಇವಾಗ ಮಸಾಲೆ ಎಲ್ಲ ಬೆಂದಿರುತ್ತೆ ಅದಕ್ಕೆ ಹಾಕ್ಕೊಳ್ಳೋಣ. ಫಿಶ್ನ ತೀರಾ ನಾವು ಅದ್ರ ಮೇಲೇ ಫುಲ್ ಬೇಯಿಸ್ಬಿಟ್ವಿ ಅಂತ ಅಂದರೆ ಅದು ಬೆಂದ್ಬಿಟ್ಟು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಆದರೆ ಸಾಕು. ನಿಮಗೆ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಆಲ್ರೆಡಿ ಫಿಶ್ಶು ಒಂದು 70% ಬೆಂದಿರೋದ್ರಿಂದ ಇನ್ನೊಂದು ಸ್ವಲ್ಪ ಒಂದು 5 ಮಿನಿಟ್ಸಷ್ಟು ಅದು ಕುದಿ ಬರೋವರೆಗೂ ಮಾಡ್ಕೊಳ್ಳಿ.
ಒಂದು 5ರಿಂದ 10 ನಿಮಿಷ ಆದಮೇಲೆ ನೋಡಿ ಒಂಥರ ಚೆನ್ನಾಗಿರುವಂಥ ಡಿಫ್ರೆಂಟ್ ಮೆಥಡಲ್ಲಿ ಮಾಡಿರುವಂಥ ಫಿಶ್ ಸಾಂಬಾರು ರೆಡಿ ಇದೆ. ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ.